ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಕೋಲಾರ ಜಿಲ್ಲೆಯ ಮುಳಬಾಗಿಲು ಅಗ್ನಿಶಾಮಕ ಠಾಣೆಯಲ್ಲಿ ಸುಮಾರು 17 ವರ್ಷಗಳ ಕಾಲ ಚಾಲಕರಾಗಿ ಉತ್ತಮ ಸೇವೆ ಸಲ್ಲಿಸಿದ ಕೆವಿ ಚೇತನ್ ಕುಮಾರ್ ರವರು ಕೋಲಾರದ ಅಗ್ನಿಶಾಮಕ ಠಾಣೆಗೆ ವರ್ಗಾವಣೆಗೊಂಡಿದ್ದು, ಇದರ ಹಿನ್ನೆಲೆಯಲ್ಲಿ ಸಿಬ್ಬಂದಿ ವರ್ಗದ ಅನಿಲ್, ಮಹೇಂದ್ರ, ಸುನಿಲ್, ಶಿವು, ಜ್ಞಾನೇಶ್, ಸಂಜು, ಮೋಹನ್, ಶಶಿ, ಮಂಜುನಾಥ್, ರಮೇಶ್ ರವರಿಂದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇವತ್ತಿನ ದಿನ ಏನಪ್ಪ ಅಂತಂದರೆ ನಮ್ಮ ಮುಳಬಾಗಿಲು ಅಗ್ನಿಶಾಮಕ ಠಾಣೆಯಲ್ಲಿ ಒಂದು ದುಃಖಕರ ಸಂಗತಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂತಂದರೆ ನಮ್ಮ ಮುಳಬಾಗಿಲು ಅಗ್ನಿಶಾಮಕ ಠಾಣೆಯಲ್ಲಿ ಶ್ರೀ ಚೇತನ್ ಕುಮಾರ್ KV ಅವರು ಮಾಮೂಲಿ ಸಾರ್ವಜನಿಕ ವರ್ಗಾವಣೆಯಲ್ಲಿ ಮುಳಬಾಗಿಲು ಅಗ್ನಿಶಾಮಕ ಠಾಣೆಯಿಂದ ಆಡಳಿತಾತ್ಮಕ ದೃಷ್ಟಿಯಿಂದ ಮುಳಬಾಗಿಲು ಅಗ್ನಿಶಾಮಕ ಠಾಣೆಯಿಂದ ಕೋಲಾರ ಅಗ್ನಿಶಾಮಕ ಠಾಣೆಗೆ ವರ್ಗಾವಣೆಗೊಂಡಿರ್ತಾರೆ. ಅವರಿಗೆ ಇವತ್ತಿನ ದಿವಸ ನಮ್ಮ ಮುಳಬಾಗಿಲು ಅಗ್ನಿಶಾಮಕ ಠಾಣೆ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಸೇರಿ ಈ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿರ್ತೇವೆ. ಏನಪ್ಪ, ನಮ್ಮ ಚೇತನ್ ಕುಮಾರ್ KV ಅವರು ಸುಮಾರು 31/9/2008 ನಮ್ಮ ಇಲಾಖೆಗೆ ಅಗ್ನಿಶಾಮಕ ಚಾಲಕರಾಗಿ ಸೇರ್ಪಡೆಗೊಂಡಿದ್ದು, 31/9/2009 ಮುಳಬಾಗಿಲು ಅಗ್ನಿಶಾಮಕ ಠಾಣೆಗೆ ಮೇಲ್ ಸ್ಟೇಷನ್ನಿಂದ ಮುಳಬಾಗಿಲು ಅಗ್ನಿಶಾಮಕ ಠಾಣೆಗೆ ಬಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ಇದುವರೆಗೂ ಸಹ ಸುಮಾರು 17 ವರ್ಷಗಳ ಕಾಲ ನಮ್ಮ ಮುಳಬಾಗಿಲು ಅಗ್ನಿಶಾಮಕ ಠಾಣೆಯಲ್ಲಿ ತುಂಬ ನಿಷ್ಠೆಯಿಂದ ಯಾವುದು ಕಪ್ಪು ಚುಕ್ಕೆ ಇಲ್ಲದೆ ಹಾಗೂ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕರ್ತವ್ಯಕ್ಕೆ ಲೋಪವೆಸಗದೆ ಕರ್ತವ್ಯವನ್ನು ನಿರ್ವಹಿಸಿಕೊಂಡ ಬಂದಿರ್ತಾರೆ. ಇವತ್ತು ಸುಮಾರು 16 ವರ್ಷ 9 ತಿಂಗಳು, ಆಲ್ಮೋಸ್ಟ್ 17 ವರ್ಷ ಒಂದು ಮುಳಬಾಗಿಲು ಸ್ಟೇಷನಲ್ಲಿ ಸರ್ವಿಸ್ ಮಾಡಿರ್ತಾರೆ. ಸೊ ಅವರು ಇವತ್ತಿನ ದಿವಸ ನಮ್ಮ ಮುಳಬಾಗಿಲು ಅಗ್ನಿಶಾಮಕ ಠಾಣೆಯಿಂದ ಕೋಲಾರ ಅಗ್ನಿಶಾಮಕ ಠಾಣೆಗೆ ವರ್ಗಾವಣೆಗೊಂಡಿರೋ ಇವತ್ತು ನಾವು ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿರ್ತೇವೆ. ಅವರು ಇಲ್ಲಿಂದ ಹೋಗ್ತಾ ಇರೋದು ನಮ್ಮ ಎಲ್ಲ ಸಿಬ್ಬಂದಿಯವ್ರಿಗೂ ತುಂಬ ನೋವನ್ನು ಉಂಟು ಮಾಡಿದೆ. ಬಟ್ ಏನಪ್ಪ, ಇಲಾಖೆ ನಿಯಮಾನುಸಾರ ವರ್ಗಾವಣೆ ಅನ್ನೋದು ಶಾಶ್ವತ. ಇವತ್ತು ಅವರು ಹೋಗಿದ್ದಾರೆ, ನಾಳೆ ಬೆಳಗ್ಗೆ ನಾವು ಹೋಗಲೇಬೇಕಾಗ್ತದೆ. ಬಟ್ ಇಲಾಖೆ ರೂಲ್ಸ್ ಪ್ರಕಾರ ಅವರು ಹೋಗಲೇಬೇಕು, ವರ್ಗಾವಣೆ ಆಗಿದ್ದಾರೆ. ಅವರು ಒಂದು ಇಲ್ಲಿದ್ದೆ ಒಂಥರ ನಮಗೆ ಲೋಕಲ್ಲೇ ಇದ್ದರು, ಮುಳಬಾಗಿಲು ಟೌನಲ್ಲೇ ಇದ್ದರು, ಅವರು ವಾಸ ಇದ್ದರು. ಏನೇ ಎಮರ್ಜೆನ್ಸಿ, ಯಾವುದೇ ಎಮರ್ಜೆನ್ಸಿ ಫೈರ್ ಕಾಲ್ಸ್ ಬರಲಿ, ರೆಸ್ಕ್ಯೂ ಕಾಲ್ಸ್ ಬರಲಿ, ಅವ್ರು ಆನ್ ಡ್ಯೂಟಿ ಇರಲಿ ಆಫ್ ಡ್ಯೂಟಿ ಇರಲಿ, ಇಮಿಡಿಯೇಟಾಗಿ ಫೈರ್ ಕಾಲ್ಗೆ ರೆಸ್ಪಾಂಡ್ ಆಗ್ತಾಯಿದ್ರು. ನಾನು ಆಫ್ ಡ್ಯೂಟಿ, ನಾನು ಆನ್ ಡ್ಯೂಟಿ ಅಂತ ಯಾವುದೇ ರೀತಿ ನಮ್ಗೆ ಹೇಳಿಲ್ಲ. ಯಾವುದೇ ಒಂದು ಕರ್ತವ್ಯದಲ್ಲಿ ಆಗಿರ್ಬೋದು, ಏನೇ ಅಗ್ನಿ ಕಾರ್ಯಗಳು ರಕ್ಷಣಾ ಕಾರ್ಯಗಳು ಅಲ್ಲದೆ ಸ್ಟೇಷನ್ ವಿಚಾರಗಳಲ್ಲಿ ಅಷ್ಟೇ ಏನೇ ಒಂದು ಕೆಲಸ ನಿರ್ವಹಿಸಬೇಕಾಗಲಿ, ಏನೇ ಮಾಡಬೇಕು ಅಂದ್ರೂ ತುಂಬ ಮುಂದಾಳತ್ವ ವಹಿಸ್ಕೊಂಡು ಕರ್ತವ್ಯನ ನಿರ್ವಹಿಸ್ಕೊಳ್ತಾ ಬಂದಿದ್ದಾರೆ. ಈಗ ಏನಪ್ಪ ಅಂದರೆ ಒಂಥರ ಮೇನ್ ಪಿಲ್ಲರ್ನೇ ಕಳ್ಕೊಂಡಂಗೆ ಆಯ್ತು ನಮ್ಮ ಮುಳಬಾಗಿಲು ಅಗ್ನಿಶಾಮಕ ಠಾಣೆಯಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ, ವರ್ಗಾವಣೆ ಅಂತಂದಾಗ ಅವರು ಹೋಗಲೇಬೇಕಾಗುತ್ತೆ. ಈ ಒಂದು ಸದರಿ ಅವರು ನಮ್ಮ ಚೇತನ್ ಕುಮಾರ್ KV ಅವರಿಗೆ ಮಾಮೂಲಿ ನಮ್ಮ ಇಲಾಖೆ ನಿಯಮಗಳಲ್ಲಿ ಮಾಮೂಲಿ ಬೀಳ್ಕೊಡುಗೆ ಸಮಾರಂಭ ಅನ್ನೋದು ಮಾಮೂಲಿ ಕಾಮನ್ ಆಗಿ ಮಾಡ್ತೀವಿ. ಸೊ ಇವ್ರನ್ನ ಇವತ್ತು ನಮ್ಮ ಮುಳಬಾಗಿಲು ಅಗ್ನಿಶಾಮಕ ಠಾಣೆಯಿಂದ ಒಂದು ಸನ್ಮಾನ, ನಮ್ಮ ಕಡೆಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ನಂಬಿಕೊಂಡು ಅವ್ರಿಗೆ ನಮ್ಮೊಂದು ಕಿರುಕಾಣಿಕೆ ನೀಡಿ ನಮ್ಮ ಮುಳಬಾಗಿಲು ಅಗ್ನಿಶಾಮಕ ಠಾಣೆಯಿಂದ ಕೋಲಾರ ಅಗ್ನಿಶಾಮಕ ಠಾಣೆಗೆ ಬೀಳ್ಕೊಡುಗೆ ಸಮಾರಂಭ ನಂಬ್ಕೊಂಡಿದ್ದೇವೆ. ಅದೇ ರೀತಿ ಅವರ ಮುಂದಿನ ಕರ್ತವ್ಯ ಜೀವನ ತುಂಬ ಚೆನ್ನಾಗಿರಲಿ, ದೇವರು ಅವ್ರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯನೆಲ್ಲನೂ ಕೊಟ್ಟು ಇನ್ನೂ ಒಂದು 60 ವರ್ಷ ಸರ್ವಿಸ್ ಮಾಡಿ ದೇವರು ಮುಂದೆ ಕರ್ತವ್ಯ ನಿರ್ವಹಿಸೋಂಥ ಶಕ್ತಿ ಇದೇ ರೀತಿ ಮುಳಬಾಗಿಲು ಅಗ್ನಿಶಾಮಕ ಠಾಣೆಯಲ್ಲಿ ಯಾವ ಥರ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಅದೇ ರೀತಿ ಬೇರೆ ಕೋಲಾರ ಆಗಿರ್ಬೋದು, ನೆಕ್ಸ್ಟ್ ಯಾವುದೇ ಒಂದು ಸ್ಟೇಷನ್ ಆಗಿರ್ಬೋದು, ಒಂದು ಪದೋನ್ನತಿ ಆಗಿರ್ಬೋದು, ಎಲ್ಲ ಇದರಲ್ಲೂ ಇದೇ ಉತ್ಸಾಹದಿಂದ ಕರ್ತವ್ಯ ನಿರ್ವಹಿಸಲು ದೇವರು ಶಕ್ತಿಯನ್ನು ನೀಡಲಿ ಅಂತೇಳಿ ಆಶಿಸ್ತಾ, ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಈ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.